ಸಿಂಪಲ್ ಒಂದು ಲವ್ ಸ್ಟೋರಿ ಅಂದ್ಬಿಟ್ಟು ಒಂದು ಪಿಕ್ಚರ್ ಟೈಟ್ಲ್ ಇಟ್ಬಿಟ್ರು. ಟ್ರೈಲರ್ ಅಲ್ಲಿ ಹೊಡೆದಿದ್ದಾರೆ ಡೈಲಾಗು ಅವರು ನಮ್ಮ ಎದುರುಗಡೆನೆ ಕುಂತಿದ್ದಾರೆ. ಸಿಂಪಲ್ ಒಂದು ಲವ್ ಸ್ಟೋರಿ ಸಿನಿಮಾದ ಕಂಪ್ಲೀಟ್ ತಂಡ ನಮ್ಮ ಜೊತೆಗಿದೆ. ಎತ್ತೇಳಿ ಪರವಾಗಿಲ್ಲ, ಯಾರು ಏನು ಹೊಡಿಯಲ್ಲ. ರಕ್ಷಿತ್ ಇದ್ದಾರೆ. ಟ್ರೈಲರ್ ಅಲ್ಲಿ ಕೊನೆಗೆ ಕೈ ಬಿಡೋದು ಅಲ್ಲ, ನೀವೇ ಹಾಕಿದಿರ. ಸಿನಿಮಾಟೋಗ್ರಾಫರ್ ಮನೋಹರ್ ಜೋಶಿ ಅವರು ಇದ್ದಾರೆ, ಹಾಗೆ ಶ್ವೇತಾ ಶ್ರೀವಾತ್ಸವ್ ಹಾಗೂ ಕಂಪ್ಲೀಟ್ ತಂಡ ನಮ್ಮ ಜೊತೆಗಿದೆ. ಇವಾಗ ನಮ್ಮ ಓಟು ಯಾರಿಗೆ? ಆತ್ಮಾರಾಮ್ ಅವರಿಗೆ. ಬನ್ನಿ ಬನ್ನಿ. ನಾನು ಆತ್ಮಾರಾಮ್ ಆಳ್ವ. ತುಂಬಾ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಎಲ್ಲರೊಟ್ಟಿಗೆ. ನಾನು ಪರವಾಗಿಲ್ಲ, ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ. ಇದಕ್ಕೆ ಮ್ಯೂಸಿಷಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಕೋಆಪ್ರೇಟ್ ಮಾಡಿದ್ರು. ನಮ್ಮ ತಂದೆ ತಾಯಿ ಎಲ್ಲ ಸ್ಫೂರ್ತಿ. ಇದಕ್ಕೆ ತುಂಬಾ ಒಳ್ಳೆ ಸಪೋರ್ಟ್ ಸಿಗ್ತಿದೆ ಎಲ್ಲ ಕಡೆಯಿಂದ. ಪ್ರೆಸೆಂಟೇಷನ್ ಚೆನ್ನಾಗಿ ಬಂದರೆ ಸಾಕು ಅಂತ ಇದ್ದೀನಿ. ಎಲ್ಲವನ್ನು ಹೇಳುವ ಆಸೆ ಆದರೆ ನಾಲಿಗೆಗೆ 108 ತೊಂದರೆ. ಅವಳು ಈಗ ಇಲ್ಲಿ ಬಂದು ನಿಂತರೆ ಅರ್ಧ ಚಂದ್ರ ಗಿಫ್ಟ್ ಕೊಡುವೆ. ಆದರೆ ಮೂನು ಅದ್ಯಾಕೆ ರೌಂಡು ಶೇಪ್ ಇದೆ, ನಾನು ಅದ್ಯಾಕೆ ಗುಂಡು ಹಾಕಿದೆ. ಅಪ್ಪ ನಿನ್ ಕೊನೆ ಆಸೆ ಏನಪ್ಪ? ಎಷ್ಟು ಒಳ್ಳೆ ಟಾರ್ಚು ಇದ್ರು ಬ್ಯಾಟ್ರಿ ಬೇಕಪ್ಪ. ದಿಲ್ ಕಿ ಮಾತು ಹೇಳೋದಕ್ಕೆ ಮೀಟ್ರು ಬೇಕಪ್ಪ. ಎಲ್ಲವನ್ನು ಹೇಳುವ ಆಸೆ ಆದರೆ ನಾಲಿಗೆಗೆ 108 ತೊಂದರೆ. ಅವಳು ಈಗ ಇಲ್ಲಿ ಬಂದು ನಿಂತರೆ ಅರ್ಧ ಚಂದ್ರ ಗಿಫ್ಟ್ ಕೊಡುವೆ. ಆದರೆ ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ. ಸೌಂಡಿನಲ್ಲಿ ನೋವಿದೆ. ಹಾರ್ಟು ಎಂಬ ಟೆಂಟಿನಲ್ಲಿ ಲೂಟಿ ಮಾಡುವಂತೆ ನಿನ್ನ ಸ್ಮೈಲು ಬಂದಿದೆ. ಟೆಂಟೆ ಕಿತ್ತು ಹೋಗಿದೆ. ಹಲೋ ಪ್ರಿಯೇ, ನನ್ನನ್ನೇ ನೋಡಿ ನೀ ಸುಡೋ ಥರ ನಗೋದು ಯಾಕೆ? ನೀ ಹೇಳಬೇಕು ಅಂದ್ರೆ ನಾನು ಒಂದ್ಸಲ ಎಲ್ಲ ಟಿಂಕು ಟಿಂಕು ಅಂತಿದಾರೆ. ಇನ್ನು ಬರ್ತಿದಾರೆ ನೆಕ್ಸ್ಟ್ ಬೇಜಾನ್ ಜನ. ನೆಕ್ಸ್ಟ್ ಚೇತನ್ ಟಾಕಾ. ನಮಸ್ಕಾರ, ನನ್ನ ಹೆಸರು ಚೇತನ್ ತಾರಾನಾಥ್ ಕಡೆಕೊಪ್ಪ. ನಮ್ಮೂರು ಶಿವಮೊಗ್ಗ. ನಾನು ಇವಾಗ ಇಲ್ಲಿ ಬಂದು MTech ಮಾಡ್ತಾ ಇದ್ದೀನಿ ರೇವಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ. ಇಲ್ಲಿ ಆಡಿಷನ್ಸ್ ನಡಿಬೇಕಾದ್ರೆ ಆಡಿಷನ್ಸ್ ಕೊಟ್ಟಿದ್ದೆ. ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಫೈನಲ್ಸ್ ತನಕ ಬರ್ತೀನಿ ಅಂತ. ಫೈನಲ್ಸ್ಗೂ ಬಂದಿದ್ದೀನಿ. ಒಂದು ವಾರ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ. ಇಟ್ ಹ್ಯಾಸ್ ಬಿಕಮ್ ಅ ಫ್ಯಾಮಿಲಿ. ಎಲ್ಲರೂ ಒಂಥರ ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಅನಿಸ್ತಾ ಇದೆ. ತುಂಬ ಸಪೋರ್ಟಿಂಗು. ರೇಡಿಯೋ ಸಿಟಿಯವರಂತೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಈ ಲೆವೆಲಿಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನನ್ನ ಪ್ಯಾಷನ್ ಏನು ಅಂದರೆ ಒಬ್ಬ ಒಳ್ಳೆ ಸಿಂಗರ್ ಆಗಬೇಕು ಅನ್ನೋದಿದೆ. ಜೊತೆಗೆ ಸೊಸೈಟಿಗೋಸ್ಕರ, ಸಮಾಜಕ್ಕೋಸ್ಕರ ಏನಾರ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು. ಆ ಪ್ಲ್ಯಾಟ್ಫಾರ್ಮ್ ನಂಗೆ ಇಲ್ಲಿ ಸಿಕ್ಕಿದೆ. ಇದಕ್ಕೆ ಸ್ಫೂರ್ತಿ ನಮ್ಮ ಅಪ್ಪ ಅಮ್ಮ ನನಗೆ. ಸಂಜೆ ತಿಳಿ ತಂಪಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆಯೊಳಗೆ ನೀ ಇಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ಆವರಿಸು ಮೈದುಂಬಿ ಜಸ್ಮಾತ್ಮದಲ್ಲಿ.
ಎಂದೆಂದು ನೀ ತಿಳಿದಿದ್ದೆ ನೂರೆಂಟು ನೋವಲ್ಲೂ ನೀ ಬಂದು ಜೊತೆ ಇದ್ದೆ ಕಾರ್ಬೋಡ ಕವಿತಾ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೆ ಈಗೆಲ್ಲ ನೀ ಕನಿಕರಿಸಿ ನೀ ಬಾಳೆ ಎದೆಗೂಡಿದ ಉಸಿರು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ ನೋವಲ್ಲು ನೀನೇ ನಾಗುವಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ ನನ್ನ ನೆನ್ನೆಗಳು ನೀನೇ ನಾಳೆಗಳು ನೀನೇ ಎಂದೆಂದು ನೀನೇ ಸಖಿ ಆವರಿಸಿ ಮಾತಲ್ಲಿ ಚೇತನ್ಗೆ ಥ್ಯಾಂಕ್ ಯು ಪ್ರದೀಪ್ ಸರ್. ಚೇತನ್ಗೆ ನಾನ್ ಕೊಟ್ಟಿದ್ದಲ್ಲ, ಬಳ್ಳಾರಿಯಿಂದ ಬಂದಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ. ಮಿಸ್ಟರ್ ಚಂದ್ರಶೇಖರ್ ಅಂಡ್ ಫ್ಯಾಮಿಲಿ ಅಲ್ಲಿದ್ದಾರೆ, ತಲುಪಿಸ್ಬಿಡಿ ನಮ್ಮ ಕಸಿನ್ಗೆ ಅಂತ ಹೇಳಿದ್ರು. ಅಷ್ಟು ದೂರದಿಂದ ಬಂದಿದ್ದಕ್ಕೆ ನಮ್ಮ ರೇಡಿಯೋ ಸಿಟಿ ಪರಿವಾರದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಚೇತನ್, ಆಲ್ ದಿ ಬೆಸ್ಟ್. ಟಾಕಾ ಟಾಕಾ. ಫೈನಲ್ ಪಾರ್ಟಿಸಿಪೆಂಟ್, ಫಸ್ಟ್ ರೌಂಡಿನ ಪಾರ್ಟಿಸಿಪೆಂಟ್ ಸುಪ್ರಭಾ, ಬನ್ನಿ. ನಮಸ್ಕಾರ, ನಾನು ಸುಪ್ರಭಾ ಕೆ ವಿ. ನಾನು ಥರ್ಡ್ ಇಯರ್ ಇಂಜಿನಿಯರಿಂಗ್ PSIT ಕಾಲೇಜಲ್ಲಿ ಮಾಡ್ತಾ ಇದ್ದೀನಿ. ನಂಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ನಮ್ಮಮ್ಮನೇ ನಂಗೆ ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ದಿದ್ದು. ದಿನ ಕಾಲೇಜಿಗೆ ಹೋಗಬೇಕಾದ್ರೆ ನಾನು ರೇಡಿಯೋ ಸಿಟಿ 91.1 ಕೇಳ್ಕೊಂಡು ಹೋಗ್ತೀನಿ. ಅದರಿಂದ ನನಗೆ ಈ ಸೂಪರ್ ಸಿಂಗರ್ದು ಗೊತ್ತಾಯಿತು. ಗೊತ್ತಾಗಿದ ತಕ್ಷಣ ಆಡಿಷನ್ಸ್ ಕೊಟ್ಟಾಗ ನಂಗೆ ನಂಬಿಕೆನೇ ಇರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಕಾಲ್ ಬಂದಾಗ ನಂಗೆ ತುಂಬ ಖುಷಿ ಆಯಿತು. ಅದಾದಮೇಲೆ 1 ವೀಕಿಂದ ಕಂಟಿನ್ಯೂಸ್ ಪ್ರಾಕ್ಟೀಸ್ ನಡೀತು. ಪ್ರಾಕ್ಟೀಸಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲರಿಗೂ ತುಂಬ ಇನ್ಕ್ರೀಸ್ ಆಯಿತು. ಇಲ್ಲಿ ನಾವು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ 6 ಜನನೂ ಇವಾಗ ಹೆಂಗಾಗಿದ್ದೀವಿ ಅಂದರೆ ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗೋಗಿದ್ದೀವಿ. ಯಾರು ವಿನ್ ಆದರೆ ಇದಾದರೆ ಯಾರಿಗೂ ಏನೂ ಬೇಜಾರಿಲ್ಲ. ವಿಲ್ ಬಿ ಹ್ಯಾಪಿ ಫಾರ್ ಈಚ್ ಅದರ್.